माणूस जिवंत असताना सर्वांवर प्रेम केले पाहिजे. वेगवेगळ्या जातीतील लोकांवरही प्रेम करून त्यांना मान सन्मान दिला पाहिजे. तेव्हाच बसव तत्वज्ञान व बसव परंपरेचा खरा अर्थ समजतो, असे महिला व बालविकास मंत्री लक्ष्मी हेब्बाळकर यांनी सांगितले. अरळीकट्टी गावातील तपोक्षेत्र श्री तोंटदार्य विरक्त मठाच्या जत्रा महोत्सवानिमित्त आयोजित करण्यात आलेल्या श्री उळवी चन्नबसवेश्वर जीवन दर्शन प्रवचन तसेच अरळीकट्टी समारंभ या कार्यक्रमामध्ये त्या बोलत होत्या. आजच्या मुलांना आपण पुराणांचे महत्त्व समजावून सांगितले तरच ते पुढील पिढीपर्यंत ही परंपरा पोहोचवतील, असेही त्या म्हणाल्या. अत्यंत श्रीमंत ಸಂಸ್ಕೃತಿ, ಶ್ರೀಮಂತ ಆಚಾರ, ಶ್ರೀಮಂತ ಪರಂಪರೆ ಯಾವ ದೇಶದಿದೆ ಅಂತಂದ್ರೆ ಅದು ಹೆಮ್ಮೆಯಿಂದ ಹೇಳೋಣ, ಅದು ನಮ್ಮ ಭಾರತ ದೇಶದ್ದು. ವೈವಿಧ್ಯಮಯದಿಂದ ಕೂಡಿದಂತದ್ದು, ಅನೇಕ ವಿಶೇಷತೆಯಿಂದ ಕೂಡಿದಂತದ್ದು. 60 ಕಿಲೋಮೀಟರ್ಗೆ ಭಾಷೆ ಚೇಂಜ್ ಆಗ್ತಾ ಇರುವಂತ ಈ ಭಾರತ ದೇಶ ಅನೇಕ ಆಚಾರ ವಿಚಾರ ಸಂಸ್ಕೃತಿ ಭಾಷೆಗಳಿದ್ರೂ ಕೂಡ ನಮ್ಮ ಧರ್ಮ ಪರಂಪರೆಯನ್ನ ಇವತ್ತು ಇಡೀ ವಿಶ್ವದಲ್ಲೇ ಕೊಂಡಾಡ್ತಾ ಇದ್ರೆ ಅದು ನಮಗೆ ನಿಮಗೆಲ್ಲರಿಗೂ ಹೆಮ್ಮೆ ಅನಿಸುತ್ತೆ. ಅದಕ್ಕೆ ಕಾರಣ ಯಾರು ಅಂತಂದ್ರೆ ನೋಡಿ, ವಯಸ್ಸಿನಲ್ಲಿ ಬಹುಶಃ ಎಲ್ಲರೂ ಅಪ್ಪರ್ನೊಬ್ರು ಏನಾದ್ರೂ ನಮ್ಮ ವಯಸ್ಸದವ್ರು ಇರ್ಬೋದು, ಬಟ್ ಉಳಿದವ್ರು ಎಲ್ಲರೂ ನನಗಿನ 10 ವರ್ಷ ಸಣ್ಣವ್ರು. ನಾವು ವಿಚಾರ ಮಾಡ್ರಿ, ನಾನು ಯಾವಾಗಿದ್ರು ಒಂದು ಮಾತನ್ನ ಹೇಳ್ತಾ ಇರ್ತೀನಿ, ಗುರು ಹಿರಿಯರು ಇಲ್ಲಿದ್ದೀರಿ, ನನಗೂ ಒಬ್ಬ ಮಗ ಇದ್ದಾನ, ನಿಮಗೂ ಮಕ್ಕಳಿದಾವ, ಸಮಾಜಕ್ಕೋಸ್ಕರ ಮಠಕ್ಕೋಸ್ಕರ ಒಬ್ಬ ಮಗನ್ ಕೊಡು ಅಂತಂದ್ರೆ ಯಾರಾದ್ರೂ ಕೊಡ್ತೀರಿ ನೀವೇ ಹೇಳಿ? ನಾನಂದ್ರೂ ಕೊಡೋದಿಲ್ಲ. ಆದ್ರೆ ನಮ್ಮ ಸಮಾಜವನ್ನ ಕಟ್ಟಬೇಕು, ಬಸವ ಸಂಸ್ಕೃತಿಯನ್ನ ಉಳಿಸಬೇಕು, ನಮ್ಮ ಪರಂಪರೆ ನಮ್ಮ ಧರ್ಮವನ್ನ ಬೆಳೆಸಬೇಕು, ರಕ್ಷಿಸಬೇಕು ಅಂತ ಹೇಳಿ ಇವ್ರ ತಾಯಿಗಳು ಏನು ನಮ್ಮ ಸಮಾಜಕ್ಕೆ ಇವ್ರನ್ನ ಬಳವಣಿಯಾಗಿ ಕೊಟ್ಟಿದಾರಲ್ಲ, ಮಹಾನ್ ತಾಯಿಯರಿಗೆ ಒಂದು ದೊಡ್ಡ ಚಪ್ಪಾಳೆ ಹೊಡಿಬೇಕಾಗತ್ತೆ. ಅವರ ತ್ಯಾಗ ಮಗನ ಸಮಾಜಕ್ಕೆ ದಾರ ಎರೆದು ಕೊಟ್ಟಿದ್ದಾರೆ. ಎದಕ್ಕೋಸ್ಕರ ಇವತ್ತು ನಾವು 8 ದಿನದಿಂದ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ತಂಡೇರು ಕುಂತು ಪುರಾಣ ಕೇಳೋದು, ಚರಿತ್ರೆಯನ್ನ ಕೇಳೋದು ದೊಡ್ಡ ಮಾತಲ್ಲ. ಆದ್ರೆ ಅವ್ರ ತ್ಯಾಗ ಎಷ್ಟು ದೊಡ್ಡದನ್ನೋದನ್ನ ನಾವು ಅದನ್ನು ಮೊದಲು ತಿಳ್ಕೊಳ್ಬೇಕಾಗತ್ತೆ. ಇವತ್ತು ಕಾಯಕವೇ ಕೈಲಾಸ ಅಂತ ಹೇಳ್ತಾ ಇದ್ರು ನನ್ನ ಬಗ್ಗೆ. ನಾನು ಒಂದು ಮಾತು ಹೇಳ್ತೀನಿ, ತಮ್ಮೆಲ್ಲರಿಗೂ ಒಂದು ಸಾಕ್ಷಿ ಇಟ್ಕೊಂಡು ಒಂದು ಮಾತನ್ನ ಹೇಳ್ತೀನಿ. ನಾನು ಕಾಯಕದಾಗಿನ ದೇವ್ರನ್ನ ಕಂಡಿದ್ದೀನಿ. ನಾನು ಇವತ್ತು ಬರಬೇಕಾದ್ರೆ ಇದೇ ಊರಾಗ ಒಂದು ಬಸ್ ಸ್ಟ್ಯಾಂಡ್ ಮಾಡಿಸಿದೆ, ಅದನ್ನ ಓಪನಿಂಗ್ ಮಾಡೋದು ಮಾಡಿದ್ವಿ. ಒಂದು ಅಂಬೇಡ್ಕರ್ ಭವನ್ ಕಟ್ಕೊಟ್ಟಿದ್ನಿ, ಅದನ್ನ ಓಪನಿಂಗ್ ಮಾಡೋದು ಮಾಡಿದ್ವಿ. 3ನೇ ಕಾರ್ಯಕ್ರಮ ಆ ಕೆಲಸ ಮಾಡಿದ ನಂತರ ಆ ಜನರು ಆ ಮುಖದ ಭಾವನೆಯನ್ನ ನೋಡಿದ್ರೆ ನನಗೆ ಹುಗ್ಗಿ ಹಾಲ ಉಂಡಷ್ಟು ಖುಷಿ ಆಯ್ತು ಅಂತ ಹೇಳ್ತೀನಿ ನಾನು ಯಾವಾಗಿದ್ರು. ಅದೇ ಸ್ವಾರ್ಥಕತೆ, ಕಾಯಕವೇ ಕೈಲಾಸ. ನಾವು ದೇವರನ್ನ ಎಲ್ಲಿ ಹುಡುಕ್ಲಿ? ನಾನು ದೇವರನ್ನ ಹುಡುಕೋದು ಇವರ ಮುಖದಲ್ಲಿನ ಆ ಭಾವನೆಯನ್ನ ನೋಡಿದ್ರೆ ನನಗೆ ಅಷ್ಟೇ ಖುಷಿ ಆಗುತ್ತೆ. 7.5 ವರ್ಷ ಆಯ್ತು ಕಾಲಿಗೆ ಚಕ್ರ ಕಟ್ಕೊಂಡು ಇಡೀ ರಾಜ್ಯದಲ್ಲಿ ಇವತ್ತು ನಾನು ಓಡಾಡ್ತಾ ಇದ್ರೂ ಕೂಡ ನನ್ನ ಕ್ಷೇತ್ರದ ಅಭಿವೃದ್ಧಿ ಪರವಾದಂತ ಚಿಂತನೆ ಆಗಲಿ ಅಥವಾ ಅಭಿವೃದ್ಧಿ ಆಗಲಿ ಯಾವತ್ತೂ ನಾನು ಕಡೆಗಣಿಸ್ಲಿಕ್ಕೆ ಹೋಗಲೇ ಇಲ್ಲ. ಇವತ್ತು ಕೇಳಿದ್ರು, ಅಪ್ಪ ಆಧಾರ್ ಕಾರ್ಡ್ ತಗೊಂಡು ಹೋದ್ರ ನಮಗೆ ಬಸ್ನಾಗ ಸೀಟ ಸಿಗೋದಿಲ್ಲ ಅಂತ ಹೇಳಿದ್ರು. ಅದೇ ರೀತಿ ಇಲ್ಲಿ ಕೂತಂತವ್ರ ಪರ ಎಷ್ಟು ನಂಗೆ ಹೆಮ್ಮೆ ಅನಿಸ್ತೈತಿ. ನೀವು ಒಂದ್ ಬರೀ ಎಕ್ಸಾಂಪಲ್ ತೋರಿಸ್ತೀನಿ. ಇಲ್ಲಿ ಎಷ್ಟು ಜನರಿಗೆ ಗೃಹಲಕ್ಷ್ಮಿ ಬರುತ್ತೆ? ಕೈ ಹತ್ರಿ ನೋಡ್ರಪ್ಪ. ಇದು ನನಗೇನ್ ಖುಷಿ ಕೊಡುತ್ತಂತಂದ್ರೆ, ನಮ್ಮ ಅವ್ವ ಅಪ್ಪರು ಯಾವ ಗಳಿಗೆ ಒಳಗಡೆ ನನಗೆ ಲಕ್ಷ್ಮಿ ಅಂತ ಹೆಸರಿಟ್ಟರು ಗೊತ್ತಿಲ್ಲ. ಆ ಗೃಹಲಕ್ಷ್ಮಿ ಯೋಜನೆಗೂ ಈ ಲಕ್ಷ್ಮಿಗೂ ಅದು ಏನು ಅವಿನಾಭಾವ ಸಂಬಂಧ ಇದೇನೋ ಗೊತ್ತಿಲ್ಲ. ಎಲ್ಲ ತಾಯಿಯಂದ್ರಿಗೆ, ಅಕ್ಕ ತಂಗಿಯರಿಗೆ, ನನ್ನ ಗೆಳತಿಯ ಸಮಾನರಿಗೆ ತಿಂಗಳಿಗೆ 2,000 ರೂಪಾಯಿಯಿಂದ ಅವ್ರ ಮಣಿ ನಡೆಯುತ್ತೆ ಅಂತ ನಾ ಹೇಳೋದಿಲ್ಲ. ಆದ್ರೆ ಆ 2,000 ರೂಪಾಯಿ ಮಕ್ಕಳು ಮೊಮ್ಮಕ್ಕಳು ಎಲ್ಲಾದ್ರೂ ಐಸ್ ಕ್ರೀಮ್ ಕೊಡಿಸಂತಂದಾಗ ಬ್ಯಾರೆಯವ್ರ ಕಡೆ ಇಸ್ಕೊಳ್ಳೋದ್ರೆ ತಮ್ಮ ಕಡೆ ಇದ್ದಂತ 100 ರೂಪಾಯಿ ಖರ್ಚು ಮಾಡುವಂತ ಶಕ್ತಿ ಅವ್ರಿಗೆ ಬಂದಿದೆಯಲ್ಲ, ಅದು ಬಹಳ ಖುಷಿ ಅನ್ಸುತ್ತೆ. या कार्यक्रमाला आरती हिरेमठ, हरलापूर गदग येथील वेदमूर्ती श्री सदानंद शास्त्री, बोर्डगेचे श्री शिवकुमार देव, करंजी मठ बेळगाव येथील डॉक्टर शिवयोगी देव, हिडकल धरणाचे डॉक्टर शिवशरण देव आणि इतर मान्यवर उपस्थित होते. राजशेखर हिरेमठ, KMM मराठी, बेळगाव.